in the today break, we will introduce the concept of physics. Okay, so in the previous videos we have seen regarding the introductory part and introduction to the syllabus. Okay, so now I will introduce the basic concepts in the physics. Okay, so before starting this, let me recall the definition of the physics. Okay, so ಯಾರಾದರೂ ನೆನಪಿಟ್ಕೊಂಡಿರ್ಬೋದು ಅಂದ್ಕೊಂಡಿನಿ. ಸೊ ಏನಂತ ನೀವು ಯಾವ ರೀತಿ ಡಿಫಿನೇಷನನ್ನು ಹೇಳ್ತೀರಿ, ವ್ಯಾಖ್ಯಾನ ಯಾವ ರೀತಿ ಹೇಳ್ತೀರಿ ಫಿಸಿಕ್ಸ್ದು? ಓಕೆ, ಇಟ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ and their relation between them. Okay, so ಭೌತ ಶಾಸ್ತ್ರದ ಎಲ್ಲಿ ಏನು ಹೇಳ್ತದಪ್ಪ ಅಂತಂದ್ರೆ ಭೌತಿಕ ವಸ್ತುಗಳು ಮತ್ತು ಶಕ್ತಿ ಆಮೇಲೆ ಇವೆರಡರ ನಡುವಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಗೆ ಈ ಭೌತಶಾಸ್ತ್ರ ಹೇಳ್ಕೊಡ್ತದ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ಕೋರ್ಸ್ ಸಿಲೆಬಸ್ ಆರ್ ಸಾರಿ ಯುವರ್ ಇಂಟ್ರೊಡಕ್ಟರಿ syllabus, not the core syllabus. Here we have the branches of physics. Okay, in different books they have different. Okay, so I am referring this. Okay, ನೋಡ್ರಿ ನಿಮಗೆ ಬೇರೆ ಬೇರೆ ಬುಕ್ಕಲ್ಲಿ ಹೋದರೆ ಬೇರೆ ಬೇರೆ ಸಿಗ್ತದೆ, ಅದು ಕನ್ಫ್ಯೂಸ್ ಆಗಬೇಡ್ರಿ, ಯಾವುದಾದ್ರು ಒಂದನ್ನು ಸ್ಟಡಿ ಮಾಡ್ಬೇಕು ಬರ್ರಿ. ಓಕೆ, so first one, the branches of physics. There are two types. One is classical physics, another one is quantum physics. So what is the classical physics? Okay, so the classical physics is the branch which deals with the study of the macroscopic phenomenon. Macroscopic phenomenon ಅಂದ್ರೆ ಈ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಡೆಫಿನೇಷನ್ ಏನು ಹೇಳ್ತದಪ್ಪ ಅಂತಂದ್ರೆ ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಮ್ಯಾಕ್ರೋಸ್ಕೋಪಿಕ್ ಫಿನಾಮಿನನ್ ಅಂತ ಹೇಳ್ತೀನಿ. ನಾನು ಹೇಳ್ತಕ್ಕಂಥ ವರ್ಡನ್ನು ಸರಿಯಾಗಿ ಕೇಳಿಸ್ಕೊಡಿ, ನಾನಿಲ್ಲಿ ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳಕತ್ತಿದ್ದೀನಿ. ಇಲ್ಲದೆ ನೋಡ್ರಿ, ಮ್ಯಾಕ್ರೋಸ್ಕೋಪಿಕ್. ಓಕೆ, ಇದ್ರ ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ವರ್ಡ್ ಮೀನಿಂಗನ್ನು ತಿಳ್ಕೊಳ್ಳಿ. ಮ್ಯಾಕ್ರೋಸ್ಕೋಪಿಕ್ ಅಂತಂದ್ರೆ ಯಾವುದನ್ನು ನೀವು ಬರಿಗಣ್ಣಿನಿಂದ ನೋಡ್ತೀರಿ ಅದನ್ನು ನಾವೆಂತ ಕರಿತೀವಪ್ಪ ಅಂತಂದ್ರೆ ಮ್ಯಾಕ್ರೋಸ್ಕೋಪಿಕ್ ಅಂತ ಕರಿತೀವಿ. ಅಥವಾ ಲಾರ್ಜ್ ಸೈಜ್ ಒಳಗೆ ಇರ್ತದೆ, ಲಾರ್ಜ್ ಸೈಜ್ ಒಳಗೆ ಇರ್ತಕ್ಕಂಥದ್ದನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಅಂತ ಕರಿತೀವಿ. ಈಗ ಈ ಬ್ರಾಂಚ್ ಆಫ್ ಫಿಸಿಕ್ಸ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ಸ್ಟಡಿ ಮಾಡ್ತೀರಿ. ನಿಮ್ಮ ಕಣ್ಣಿಗೆ ಕಾಣತಕ್ಕಂಥವು ಯಾವ್ಯಾವು ಅಂತಂದ್ರೆ ಇನ್ ದಿಸ್ ಕ್ಲಾಸಿಕಲ್ ಫಿಸಿಕ್ಸ್ ವಿಲ್ ಗೋ ಫಾರ್ ದ ಮೆಕ್ಯಾನಿಕ್ಸ್, thermodynamics, electricity, all these different kind of things you want to see in this. Especially in that if you go means in classical physics, what are the phenomena you can observe by your naked eyes. So such kind of phenomena we will see. So if you go for the mechanics, you want to learn about the Newton's laws of motion or one-dimensional motion, two-dimensional motion, three-dimensional motion. So all different kinds you want to see. Thermodynamics, so how the heat will flow, okay, and how the heat energy can be converted into mechanical energy by using the engines and refrigerators, okay, and electrostatics, how the different machineries, AC dynamo, DC dynamo, all these things, how they will work. So you can see the working of that machineries. So all that we will discuss in the classical physics. ಈ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ನೀವು ಕಣ್ಣಿಗೆ ಕಾಣಿಸ್ತಕ್ಕಂಥ ಭೌತಶಾಸ್ತ್ರವನ್ನು ಕಲಿತೀರಿ. ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಂದ್ರೆ ಏನ್ರಿ? ಇದರಲ್ಲಿ ನಮಗೆ ಏನು ಬರ್ತಾವಪ್ಪ ಅಂದ್ರೆ ಕೈನೆಮ್ಯಾಟಿಕ್ಸ್ ಅಂತ ಬರ್ತದೆ, ಮೆಕ್ಯಾನಿಕ್ಸ್ ಅಂತ ಬರ್ತದೆ. ಅದರ ಅರ್ಥ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕೈನೆಮ್ಯಾಟಿಕ್ಸ್ ಒಳಗೆ ನೀವು ಏನು ಸ್ಟಡಿ ಮಾಡ್ತೀರಪ್ಪ ಅಂತಂದ್ರೆ ಈ ಮೋಷನ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಚಲನೆಯ ಬಗ್ಗೆ ಸ್ಟಡಿ ಮಾಡ್ತೀವಿ. ಚಲನೆ ಅಂತಂದ್ರೆ ಮತ್ತು ಅದರೊಳಗೆ ಏನು ಸ್ಟಡಿ ಮಾಡ್ತೀವಿ? ಈ ಏನಪ್ಪ ಅಂತಂದ್ರೆ ನ್ಯೂಟನ್ಸ್ ಲಾಸ್ಗಳನ್ನು ನೋಡ್ಕೋತೀವಿ, ನ್ಯೂಟನ್ನ ಚಲನೆಯ ನಿಯಮಗಳನ್ನು ನೋಡ್ತೀವಿ, ಕೆಪ್ಲರ್ಸ್ನ ಚಲನೆಯ ಗ್ರಹಗಳ ಚಲನೆಯ ನಿಯಮಗಳನ್ನು ನೋಡ್ತೀವಿ.
ಹೌದಾ. ನಾವು ಸರಳ ರೇಖೆ ಆದಂಥ ಚಲನೆಯನ್ನು ನೋಡ್ತೀವಿ, ವೃತ್ತಿಯ ಚಲನೆಯನ್ನು ನೋಡ್ತೀವಿ. ಸೊ ಒಂದೇ ವರ್ಡಲ್ಲಿ ನಾವು ಹೇಳಬೇಕಾಗಿತ್ತು ಅಂದ್ರೆ ಥರ್ಮೋಡೈನಮಿಕ್ಸ್ ಅಂತ ಹೇಳಿದ್ರೆ, ಥರ್ಮೋಡೈನಮಿಕ್ಸ್ ಅಂತಂದ್ರೆ ಏನು? ಈಗ ಬೇರೆ ಬೇರೆ ಮಷಿನ್ಸ್ಗಳು ಇರ್ತಾವೆ. ಈ ಫಾರ್ ಎಕ್ಸಾಂಪಲ್ ಬೈಕ್ ಅದ, ಪೆಟ್ರೋಲ್ ಹಾಕೋದು ಏನಾಗ್ತದೆ ರೀ, ಸೊ ಎಂಜಿನ್ ಸ್ಟಾರ್ಟ್ ಹಾಕೋಣ ಓಡ್ತದೆ ಅಂದ್ರೆ ನೀವು ಅಲ್ಲಿ ಏನು ಮಾಡಕತ್ತೀರಪ್ಪ ಅಂತಂದ್ರೆ ಪೆಟ್ರೋಲ್ ಇರ್ತಕ್ಕಂಥ ಎನರ್ಜಿಯನ್ನು ಏನಾಗಿ ಕನ್ವರ್ಟ್ ಮಾಡಕತ್ತೀರಿ, ಈ ಕೆಮಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ನೀವು ಏನು ಮಾಡಕತ್ತೀರಿ, ಕನ್ವರ್ಷನ್ ಅನ್ನ ಮಾಡಕತ್ತೀರಿ, ಅಥವಾ ಈ ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ನೀವು ಬದಲಾವಣೆ ಮಾಡ್ತೀರಿ. ಅಂದ್ರೆ ಈ ಎಲ್ಲ ಥಿಂಗ್ಸ್ಗಳನ್ನು ಈಗ ನೋಡ್ರಿ, ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಪ್ರಿಸಮ್ ಅಂತ ತಗೋತೀವಿ, ಪಟ್ಟಕ ಮುಖಾಂತರವಾಗಿ ನೀವು ಈ ಬಿಳಿ ಲೈಟನ್ನು ನೀವು ಅದರಲ್ಲಿ ಪಾಸ್ ಮಾಡಿದ್ರೆ, ವೈಟ್ ಲೈಟನ್ನು ಪಾಸ್ ಮಾಡಿದ್ರೆ ಅದೇನಾಗ್ತದೆ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗ್ತದೆ. ಸೊ ಅಲ್ಲೇನೋ ನೋಡ್ರಿ ಇಮೇಜ್ ಅದನ್ನು ಅಲ್ಲಿ ನೋಡ್ರಿ. ಓಕೆ, ಸೊ ಪ್ರಿಸಮ್ ಒಳಗೆ ಏನಾಗ್ತದೆ ರೀ, ಪ್ರಿಸಮ್ ಅಂದ್ರೆ ಪಟ್ಟಕ, ಅಲ್ಲಿ ಬಿಳಿ ಲೈಟ್ ಬಂತಂದ್ರೆ ಅದು 7 ಕಲರ್ ಆಗಿ ಸ್ಪ್ಲಿಟ್ ಆಗ್ತದೆ. ಇದನ್ನು ಏನು ಮಾಡ್ತೀರಿ, ನೀವು ನೋಡ್ಲಕತ್ತೀರಿಲ್ಲ ಕಣ್ಣಿಗೆ, ಹೌದಾ. ಸೊ ಈ ಎಲ್ಲ ಕಣ್ಣಿಗೆ ನೋಡಿದಿ ಏನೇನು ಫಿಸಿಕ್ಸ್ ಕಲಿತೀರಿ ಅದೆಲ್ಲ ಎದುರಾಗಿ ಬರ್ತದಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಗೆ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ಅದು ಬರ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ, ಮ್ಯಾಕ್ರೋಸ್ಕೋಪಿಕ್ ಫಿಸಿಕ್ಸ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಒನ್ ಈಸ್ ಕ್ವಾಂಟಮ್ ಫಿಸಿಕ್ಸ್. ಓಕೆ, so it is the branch of physics which deals with the study of the microscopic and submicroscopic phenomenon. ಈ ಮೈಕ್ರೋಸ್ಕೋಪಿಕ್ ಅಂತಂದ್ರೆ ಏನು? ಮೈಕ್ರೋಸ್ಕೋಪಿಕ್ ಅಂತಂದ್ರೆ ನಾವೇನು, ಮೈಕ್ರೋಸ್ಕೋಪ್ ನಿಮ್ಗೆ ಗೊತ್ತದ, ಮೈಕ್ರೋಸ್ಕೋಪ್ ಅಂತಂದ್ರೆ ಏನು, ಸೂಕ್ಷ್ಮ ದರ್ಶಕ. ಈಗ ಲ್ಯಾಬ್ರೋಟರೀಸ್ಗಳಲ್ಲಿ ಸೂಕ್ಷ್ಮ ದರ್ಶಕ ಅಂತಂದ್ರೆ ಏನು? ಈಗ ನೋಡ್ರಿ, ಒಂದು ಸಣ್ಣ ವಸ್ತು ಇತ್ತಂತಂದ್ರೆ ನೀವು ಭೂತಗನ್ನಡಿ ಗೊತ್ತದ ನಿಮ್ಗೆ, ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಭೂತಗನ್ನಡಿ. ಒಂದು ಸ್ಮಾಲ್ ಆಬ್ಜೆಕ್ಟ್ ಅನ್ನ ಇಟ್ಟು ಆ ಭೂತಗನ್ನಡಿಲಿ ನೀವು ಅದನ್ನ ನೋಡ್ಕೋತ ಬಂದ್ರೆ ಆ ವಸ್ತುವಿನ ಸೈಜ್ ಏನು ಕಾಣಿಸ್ತದೆ ನಿಮ್ಗೆ, ದೊಡ್ಡದು ಕಾಣಿಸ್ತದೆ, ಹೌದಾ. ಅದನ್ನೇ ನಾವು ಸೂಕ್ಷ್ಮ ದರ್ಶಕ ಅಂತ ಕರಿತೀವಿ. ಸೂಕ್ಷ್ಮ ದರ್ಶಕ ಅಂದ್ರೆ ಆ ರೀತಿ ಇರ್ತದೆ. ಓಕೆ, ಆ ಸೂಕ್ಷ್ಮ ದರ್ಶಕದಲ್ಲಿ ನಾವು ಒಂದು ವಸ್ತುವನ್ನು ಇಟ್ಟು ನೋಡಿದಾಗ ನಮಗೇನಾಗ್ತದೆ, ಆ ವಸ್ತುವಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಾರ್ಟ್ಸ್ಗಳು ನಮಗೆ ಕಾಣಿಸ್ತಾವೆ, ಹೌದಾ. ಈಗ ಏನು ಹೇಳ್ತೀವಿ, ಒಂದು ಎಲೆಯಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದ ಅಂತ ಹೇಳ್ತೀವಿ, ಹೌದಾ. ಆ ಎಲೆ ಒಳಗೆ ಹ್ಯಾಂಗ್ ನಡೀತದ ಅಂತೇಳಿ ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅಲ್ಲಿ ಏನೇ ಯೂಸ್ ಮಾಡ್ಬೇಕಾಗ್ತದೆ, ನಾವು ಸೂಕ್ಷ್ಮ ದರ್ಶಕಗಳನ್ನು ಯೂಸ್ ಮಾಡಬೇಕಾಗ್ತದ, ಹೌದಾ. ಈಗ ನಾವು ನ್ಯೂಕ್ಲಿಯರ್ ಎನರ್ಜಿಯನ್ನು ಸ್ಟಡಿ ಮಾಡ್ತೀವಿ, ಹೌದಾ. ಅಟಾಮಿಕ್ ಸ್ಟ್ರಕ್ಚರ್ಸ್ಗಳನ್ನು ಸ್ಟಡಿ ಮಾಡ್ತೀವಿ, ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ಗಳನ್ನು ಸ್ಟಡಿ ಮಾಡ್ತೀವಿ. ಅದರ ಅರ್ಥ ಏನ್ರಿ, ಅಣುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಪರಮಾಣುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಹೌದಾ. ಈ ನ್ಯೂಕ್ಲಿಯಸ್ ನಿಮ್ಗೆ ಬರ್ತದೆ, ಎಟಮ್ ಒಳಗಿರ್ತಕ್ಕಂಥ ಸೆಂಟ್ರ್ ಒಳಗಿರ್ತದಲ್ಲಿ ನ್ಯೂಕ್ಲಿಯಸ್, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೂ ಕೂಡ ಅವುಗಳನ್ನು ಏನು ಮಾಡ್ತೀವಿ ನಾವು ಈ ಮೈಕ್ರೋಸ್ಕೋಪ್ ಹೆಲ್ಪ್ಗಳಿಂದ ನಾವು ಅವುಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ಆ ರೀತಿ ಎಲ್ಲ ಅಧ್ಯಯನಗಳನ್ನು ನಾವು ಎಲ್ಲಿ ಮಾಡ್ತೀವಪ್ಪ ಅಂತಂದ್ರೆ ಈ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಇನ್ ದಿಸ್ ಕ್ವಾಂಟಮ್ ಫಿಸಿಕ್ಸ್ ಯು ವಿಲ್ ಸ್ಟಡಿ ಅಬೌಟ್ ದ ಮೈಕ್ರೋಸ್ಕೋಪಿಕ್ phenomenon. Microscopic phenomena in the sense you can't see the phenomenons by your naked eyes. You should need an instrument like a microscope. Okay, so like microscope, in that microscope also again different types are there, you can learn them later on. So if you take an example of an atom or if you take a molecule, so structure of the molecule if you wanted to see, so you need compulsorily microscope. So by microscope you can study all those things. Okay, it's up to the electronic microscope. So what the microscope will do, the microscope will magnify the object to the larger extent so that you can get the clear picture. Okay, so like this, so microscopic study will be happens in the branch called quantum physics. Okay, ಇವೆರಡು ನಾವು ಮೇಜರ್ ಬ್ರಾಂಚ್ ಆಗಿ ಹೇಳ್ತೀವಿ. ಇದು ಬರಿಗಣ್ಣಿನಿಂದ ಕಾಣ್ತಕ್ಕಂಥ ವಿದ್ಯಮಾನಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಇದು ಬರಿಗಣ್ಣಿಗೆ ಕಾಣಲಾರದಂಥ ವಿದ್ಯಮಾನಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಹೌದಾ. ಸೊ ಎಲ್ಲ ಏನು ಪ್ರೀವಿಯಸ್ ಆಗಿ ಕಲ್ತಿರಲ್ರಿ, ಇದೆಲ್ಲ ಕಲ್ತಿದ್ದೇನಪ್ಪ ಅಂದ್ರೆ ಇಂಟ್ರೊಡಕ್ಷನ್. ಅದೆಲ್ಲ ನಿಮಗೆ ಮೇನ್ ಫಿಸಿಕ್ಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗೋದು. ಓಕೆ, ಈ
ಈಗಿಂದ ನಿಮ್ಮ ಕಾನ್ಸೆಪ್ಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಈಗ ನಾನು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಫಸ್ಟ್ ಯಾವಪ್ಪ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟಿ. ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಭೌತಿಕ ಪರಿಮಾಣ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಫಿಸಿಕಲ್ ಕ್ವಾಂಟಿಟಿ? All the measurable quantities are called the physical quantities. What we can measure? So we can measure the length, so it is a physical quantity. We can measure the mass of an substance, so it is a physical quantity. Okay, we can measure the time, so that is a physical quantity. We can measure our body temperature, that is a physical quantity. Okay, we can measure the current, that is a physical quantity. So what are the things you can measurement you can do? So all them we will call as a physical quantities. There are numerous physical quantities: length, mass, time, temperature, okay, velocity, speed, accelerations. Okay, so numerous number of physical quantities we can see. ಈ ಫಿಸಿಕಲ್ ಕ್ವಾಂಟಿಟಿ ಅಥವಾ ಭೌತಿಕ ಪರಿಮಾಣ ಅಂತಂದ್ರೆ ಏನು? ಈ ಡೆಫಿನೇಷನ್ ಪ್ರಕಾರ ಏನು ಹೇಳ್ತೀವಪ್ಪ ಅಂತಂದ್ರೆ ಯಾವೆಲ್ಲ ಪರಿಮಾಣಗಳನ್ನು ಅಂದ್ರೆ ಭೌತಿಕ ಪರಿಮಾಣಗಳನ್ನು ನೀವು ಅಳಿತೀರಿ, ಅಳತೆ ಮಾಡ್ತಕ್ಕಂಥ ಎಲ್ಲ ಭೌತಿಕ ಪರಿಮಾಣಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಯಾವುದನ್ನು ಅಳತೆ ಮಾಡ್ತೀರಿ ಅದೆಲ್ಲ ಫಿಸಿಕಲ್ ಕ್ವಾಂಟಿಟಿನೇ. ಯಾವುದನ್ನು ಅಳತೆ ಮಾಡ್ತೀವಿ ನಾವು? ಈಗ ನೋಡ್ರಿ, ನಿಮ್ಮ ಕಡೆ ಒಂದು ಉದ್ದವಾದಂಥ ಕಟ್ಟಿಗೆ ಅದನ್ನು ಕೊಡಿ, ಆ ಕಟ್ಟಿಗೆ ಲೆಂತನ್ನು ಅಳಿತೀರಿ, ಅದು ಉದ್ದನ್ನು ಅಳಿತೀರಿ, ಅದು ಫಿಸಿಕಲ್ ಕ್ವಾಂಟಿಟಿ. ನಿಮ್ಮ ತೂಕನ ನೀವು ಮೆಜರ್ಮೆಂಟ್ ಮಾಡ್ಕೊಳ್ತೀರಿ ಅಥವಾ ಅಳಿತೀರಿ, ನೀವು ನಿಮ್ಮ ತೂಕವನ್ನು ಮೆಜರ್ಮೆಂಟ್ ಮಾಡ್ಕೊಳ್ತೀರಿ ಅಂತಂದ್ರೆ ಅದು ಮಾಸ್ ಇರ್ತದೆ ಅಥವಾ ವೇಟ್ ಅಂತ ಕರಿತೀರಿ. ಮಾಸನ್ನು ನೀವು ಮೆಜರ್ಮೆಂಟ್ ಮಾಡ್ತೀರಿ ಅಂದ್ರೆ ಅದನ್ನು ಅಳತೆ ಮಾಡ್ತಿದ್ರೆ ಅದನ್ನು ಕೂಡ ಫಿಸಿಕಲ್ ಕ್ವಾಂಟಿಟಿನೇ. ಈ ಟೈಮದ ಅಳತೆಯನ್ನು ನಾವು ಮಾಡ್ತೀವಿ. ಈಗ ನೀವು ಎಕ್ಸಾಮ್ ಬರೀತೀರಿ ಅಂತಂದ್ರೆ 3 ತಾಸು ಟೈಮ್ ಅಳತೆ ಮಾಡಿಕೊಟ್ಟಿರ್ತಾವೆ ನಿಮಗೆ. ಯಾವಾಗ ಬೇಕಾದಾಗ ಬರೀರಿ, ಯಾವಾಗ ಬೇಕಾದಾಗ ಆನ್ಸರ್ಸ್ ಕೂಡ ಅಂತ ಹೇಳ್ತೀವಿ ಇಲ್ಲ. ಸೊ ಟೈಮನ್ನು ನಾವು ಅಳತೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅದರಲ್ಲಿಂದ ಫಿಸಿಕಲ್ ಕ್ವಾಂಟಿಟೀಸ್. ಆಮೇಲೆ ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ನೀವು ನೋಡ್ತೀವಿ. ನೀವು ಅಕಸ್ಮಾತ್ ಉರಿ ಬಂದಿದ್ದು ನಿಮ್ಗೆ ಆರಾಮ ತಪ್ಪಿತ್ತು ಅಂತಂದ್ರೆ ಸೊ ನಿಮ್ಮ ಥರ್ಮಾಮೀಟರ್ ಇಟ್ಟು ನಿಮ್ಮ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ, ನಿಮ್ಮ ಬಾಡಿ ಟೆಂಪ್ರೇಚರ್. ಸೊ ಅದನ್ನು ನೀವು ಅಳತೆ ಮಾಡ್ತಿರಲ್ಲ, ಮಾಡ್ತಿದ್ರೆ ಅದನ್ನು ಕೂಡ ಭೌತಿಕ ಪರಿಮಾಣ. ಕರೆಂಟ್ ಅದ ಮನೆಯಾಗ, ಕರೆಂಟನ್ನು ಅಳತೆ ಮಾಡ್ತಿರಲ್ಲ, ತಿಂಗಳ ಬಿಲ್ ಬರ್ತದೆ, ಗೊತ್ತಾಗ್ತದೆ ಅದಕ್ಕೆಲ್ಲ. ಅದ್ರಾಗೆಲ್ಲ ಕೊಟ್ಟಿರ್ತಾರಲ್ಲ, ಎಷ್ಟು ಕರೆಂಟ್ ಯೂಸ್ ಮಾಡಿರಿ, ಎಷ್ಟು ನಿಮಗೆ ಬಿಲ್ ಬಂದದ, ಅದರ ಪವರ್ ವ್ಯಾಪ್ತಿ ಎಷ್ಟದ ಅದೆಲ್ಲ ಕೊಟ್ಟಿರ್ತಾರೆ ನೀವು. ಟಿಕೆಟ್ ವಾಯ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ಕೂಡ ಭೌತಿಕ ಪರಿಮಾಣ ಅಂತ ನಾವು ಹೇಳ್ತೀವಿ. ಹೌದು, ನೀವು ಯಾವುದನ್ನು ಅಳತೆ ಮಾಡ್ತೀರಲ್ಲ, ಅಳತೆ ಮಾಡ್ತಕ್ಕಂಥ ಎಲ್ಲದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಈಗ ಒಂದು ಯಾವ್ದಾದ್ರು ಒಂದು ವಸ್ತು ಹೋಗ್ಲಕ್ಕಂತಂದ್ರೆ ಅದ್ರ ವೇಗವನ್ನು ಅಳಿತೀರಿ ನೀವು. ವೇಗವನ್ನು ಅಳತೆ ಮಾಡ್ತೀರಿ ಅಂತಂದ್ರೆ ಅದು ಕೂಡ ಏನಪ್ಪ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟಿನೇ. ಅದ್ರ ವೇಗೋತ್ಕರ್ಷ ಅಳಿತೀರಿ, ಹೌದಾ? ಅಥವಾ ಅದರದ್ದು ವೇಗವರ್ಧಕ ಅಂತ ಹೇಳ್ತೀವಿ, ಅದನ್ನು ನೀವು ಕೂಡ ಅಳಿತೀರಿ. ನಾವು ಅದನ್ನು ಇಂಗ್ಲೀಷ್ನಲ್ಲಿ ಹೇಳಕ್ಕೆ ಹೋದ್ರೆ ಅಂತಂದ್ರೆ ಸ್ಪೀಡು, ವೆಲಾಸಿಟಿ, ಎಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ಅವುಗಳನ್ನೆಲ್ಲ ನೀವು ಅಳತೆ ಮಾಡ್ತೀರಿ ಅಂತಂದ್ರೆ ಅದು ಫಿಸಿಕಲ್ ಕ್ವಾಂಟಿಟಿ. ಈ ಮನೆಯಲ್ಲೇ ಒಂದು ಯಾವುದಾದ್ರೂ ವಸ್ತುನ ಅದು ಸುತ್ತಳತೆಯನ್ನು ಕಂಡುಹಿಡ್ತೀವಿ. ಸುತ್ತಳತೆ ಅದು ಏನಪ್ಪ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟಿನೇ. ಸೊ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನೆಲ್ಲ ನೀವು ಮೆಜರ್ಮೆಂಟ್ ಮಾಡ್ತೀರಿ ಆ ಮೆಜರ್ಮೆಂಟ್ ಮಾಡ್ತಕ್ಕಂಥ ಎಲ್ಲಾನು ಏನಪ್ಪ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸೇ ಅಂತ ನಾವು ಕರಿತೀವಿ. ಓಕೆನಾ? ಇವಾಗ ಈ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ನಮ್ಗೇನು ಬರ್ತಾವಪ್ಪ ಅಂತಂದ್ರೆ ಬೇರೆ ಬೇರೆ ವಿಧಗಳು ಬರ್ತಾವ. ಅದನ್ನು ನಾವು ಎಂತ ಕರಿತೀವಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇದರಲ್ಲಿ ನಮಗೆ 2 ರೀತಿಯಾದಂಥ ವಿಧಗಳು ಬರ್ತವೆ. ಇಲ್ಲೇನಂತ ಹೇಳಿದ್ರೆ ಯಾವೆಲ್ಲ ನೀವು ಭೌತಿಕ ಪರಿಮಾಣಗಳನ್ನು ಅಳತೆ ಮಾಡ್ತಕ್ಕಂಥವೆಲ್ಲನೂ ಏನಪ್ಪ ಅಂತಂದ್ರೆ ಭೌತಿಕ ಪರಿಮಾಣಗಳು ಅಂತ ಹೇಳಿದ್ವಿ. ನೀವು ಉದ್ದವನ್ನು ಅಳಿರಿ, ತೂಕವನ್ನು ಮಾಡಿರಿ, ಅಥವಾ ವೇಳೆ ಸಮಯವನ್ನು ನೀವು ಅಳಿತೀರಿ. ಸೊ ನೀವು ಬಾಡಿ
ಉಷ್ಣಾಂಶವನ್ನು ನೀವು ನೋಡ್ತೀರಿ, ಅಥವಾ ವೇಗವನ್ನು ನೀವು ಅಳಿತೀರಿ. ಸೊ ಅಳತೆ ಮಾಡ್ತಕ್ಕಂಥವೆಲ್ಲನ ನಾವೆಂತ ಕರೆದ್ರೆ ಫಿಸಿಕಲ್ ಕ್ವಾಂಟಿಟಿ. ಅದರಲ್ಲಿ ಹೇಳ್ತಾ ಇದೆ, ಒಂದು ಭೌತಿಕ ಪರಿಮಾಣದಲ್ಲಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ, ಇನ್ನೊಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ಅಂತಂದ್ರೆ ಏನು, ಆ ಫಂಡಮೆಂಟಲ್ ಕ್ವಾಂಟಿಟಿ ಅಂತಂದ್ರೆ ಏನು? ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತಂದ್ರೆ ಮೂಲಭೂತವಾದಂಥ ಪರಿಮಾಣಗಳು, ಭೌತಿಕ ಪರಿಮಾಣಗಳು ಅಂತ ಕರಿತೀವಿ. ಓಕೆ, ಬೇಸಿಕಲಿ the length, mass and time we will call as a fundamental physical quantities. ಈ ಲೆಂತ್ ಅಂದ್ರೆ ಉದ್ದ, ಮಾಸ್ ಅಂತಂದ್ರೆ ತೂಕ, ಟೈಮ್ ಅಂತಂದ್ರೆ ಸಮಯ. ಈ ಉದ್ದ, ಆಮೇಲೆ ತೂಕ, ಆಮೇಲೆ ಯಾವುದ್ರಿ ಸಮಯ, ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮೂಲಭೂತವಾದಂಥ ಭೌತಿಕ ಪರಿಮಾಣಗಳು ಅಂತ ಕರಿತೀವಿ. ಯಾಕಂತಂದ್ರೆ why we call the length, mass and time as a fundamental physical quantity? Why? Because these quantities, they are not depends upon the other physical quantities. ಅಂದ್ರೆ ಯಾವ ಒಂದು ಭೌತಿಕ ಪರಿಮಾಣಗಳನ್ನ ನಾವು ಮೂಲಭೂತವಾದಂಥ ಭೌತಿಕ ಪರಿಮಾಣ ಅಂತ ಕರೀಬಹುದು. ಈಗ ಯಾವ ಒಂದು ಪರಿಮಾಣಗಳು ಬೇರೆ ಮೇಲೆ ಅವಲಂಬಿತವಾಗಿರುವುದಿಲ್ಲ, ಅವಲಂಬನೆ ಆಗಿರಲಿಲ್ಲ ಅಂತಂದ್ರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಫಂಡಮೆಂಟಲ್ ಅಂತ ಕರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಿದ್ರೆ ನಿಮ್ಗೆ, ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಲೆಂತ್ ಅನ್ನ ಮೆಜರ್ಮೆಂಟ್ ಮಾಡಬೇಕಾಗಿದೆ. ಲೆಂತ್ ಈಗ ಒಂದು ಸ್ಟಿಕ್ ಅದ ಅನ್ಕೊಳ್ಳಿ, ಈ ಸ್ಟಿಕ್ದು ಮೆಜರ್ಮೆಂಟ್ ಮಾಡಬೇಕಾಗಿದೆ, ಅಳತೆಯನ್ನು ಮಾಡಬೇಕಾಗಿದೆ. ಸೊ ಅಳತೆಯನ್ನು ಮಾಡಬೇಕಾದ್ರೆ ನೀವೇನಂತೀರಿ, ಮೀಟರ್ ಸ್ಕೇಲಿಂದ ಇದರ ಅಳತೆ ಮಾಡಿದಾಗ ನಿಮಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಒಂದು 50 ಸೆಂಟಿಮೀಟರ್ ಬರ್ತದ ಅಂತ ತಿಳ್ಕೊಳ್ಳಿ. ಹೌದಾ? ಈ 50 ಸೆಂಟಿಮೀಟರ್ ಅಂದ್ರೆ ಇದನ್ನ ಏನ್ ಮಾಡ್ತೀವಿ, ಲೆಂತ್ ಅನ್ನ ಅಳದೇವೆ. ಇದ್ರ ಮೇಲೆ ಇದು ಎದ್ರ ಮೇಲೇನೂ ಡಿಪೆಂಡ್ ಆಗೋದಿಲ್ಲ. ಅದೇನಾಗ್ತದೆ, ಕಂಪಲ್ಸರಿಯಾಗಿ ಲೆಂತ್ ಅಂದ್ರೆ ಲೆಂತೇ ಬರುತ್ತೆ. ಇನ್ನೊಂದು ವಸ್ತು ಅದಪ್ಪ, ಈ ವಸ್ತುವಿನ ತೂಕವನ್ನ ನೀವು ಮೆಜರ್ಮೆಂಟ್ ಮಾಡಿದ್ರಿ, ಅಳತೆ ಮಾಡಿದ್ರಿ, ಎಷ್ಟು ಬರ್ತದಪ್ಪ, 5 kg ಅಂತ ಬಂತು. ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಓಡ್ಲಕತ್ತಾನ ತಿಳ್ಕೊಳ್ಳಿ. ಓಡ್ಲಕತ್ತಾನ ಅಂತಂದ್ರೆ ಆ ಓಡುವ ಸಮಯವನ್ನ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಮೆಜರ್ಮೆಂಟ್ ಮಾಡ್ತೀವಿ. ವ್ಯಕ್ತಿ ಸೊ ಅಷ್ಟೊಂದು ನಮಗೆ ವ್ಯಕ್ತಿ ಡ್ರಾ ಮಾಡಬೇಕು, ಅಂಡರ್ಸ್ಟ್ಯಾಂಡ್. ಸೊ ಇವನು ವೇಗ ಎಷ್ಟದ, ಎಷ್ಟು ಸಮಯದಲ್ಲಿ ಇವ ಒಂದು ಅಂದ್ರೆ ಒಂದು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಯಾವ ಟೈಮ್ ಮುಟ್ತಾನ ಅಂತ ಅಳಿತೀವಿ. ಎಷ್ಟಪ್ಪ, 10 minutes. ಹೌದಾ? ಇವೆಲ್ಲ ಏನದಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಅದಾವ. ಈಗ ನೋಡ್ರಿ, ಈಗ ಒಂದು ವಸ್ತುವಿನ ಕಟ್ಟಿಗೆ, ಇದೊಂದು ಕಟ್ಟಿಗೆ ಅದರಿಂದ ಇದ್ರ ಉದ್ದವನ್ನು ಅಳದ್ರಿ, ಈ ಉದ್ದ ಇದ್ರ ತೂಕ ಮೇಲೆ ಡಿಪೆಂಡ್ ಇರುವುದಿಲ್ಲ, ಅಥವಾ ಇದ್ರೊಳಗೆ ಎಷ್ಟು ಟೆಂಪರೇಚರ್ ಅದರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಹೌದಾ? ಅಥವಾ ಇದು ಯಾವ ಟೈಮ್ದಿಂದ ಮಾಡ್ಯದ, ಯಾವ ಟೈಮ್ವರೆಗೆ ಯಾವ ಟೈಮ್ವರೆಗೆ ಇರ್ತದ ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಇದ್ರ ಮಾಸ್ ಮೇಲೆ ಡಿಪೆಂಡ್ ಆಗಲ್ಲ, ಇದ್ರ ಟೈಮ್ ಮೇಲೆ ಡಿಪೆಂಡ್ ಆಗಲ್ಲ. ಬಟ್ ಈ ಲೆಂತ್ ಅಂದ್ರೆ ಇದ್ರ ಉದ್ದ ಅಳತೆ ಎಷ್ಟದ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಇದು ನೆಕ್ಸ್ಟ್ ತೂಕ. ಈ ತೂಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದ್ರ ಲೆಂತ್ ಎಷ್ಟದ ಅದಕ್ಕೆ ಬೇಕಾಗಿಲ್ಲ, ಇದ್ರ ಉಷ್ಣಾಂಶ ಎಷ್ಟದ ಅದಕ್ಕೆ ಬೇಕಾಗಿಲ್ಲ, ಇದು ಯಾವ ಟೈಮ್ವರೆಗೆ ಬರ್ತದ, ಯಾವ ಟೈಮ್ ಹುಟ್ಟಿತ್ತು ಅದೆಲ್ಲ ಏನು ಬೇಡ. ಅದಕ್ಕೆ ತೂಕ ಅಂದ್ರೆ ತೂಕನೇ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಲ್ಲ. ಈಗ ಸಮಯ, ಇಲ್ಲಿಂದ ಆಮೇಲೆ ಹೋಗ್ತಾನೆ ಎಷ್ಟು ನಿಮಿಷನಾಗ ಹೋಗ್ತಾನೆ, 10 ನಿಮಿಷನಾಗ ಹೋಗ್ತಾನೆ. 10 ನಿಮಿಷನಾಗ ಹೋಗ್ತಾನ ಅಂತಂದ್ರೆ ಅವ ನಡ್ಕೋತ ಹೋಗ್ತಾನೋ ಓಡ್ಕೋತ ಹೋಗ್ತಾನೋ ಅದೇನು ಬೇಡ, ಯಾವ ಟೈಮ್ನಾಗ ಹೋಗ್ತಾನೆ ಅಡ್ಡೆ. ಅವ್ನು ಚಿಕ್ಕೋತ ಹೋಗ್ತಾನೋ ಓಡ್ಕೋತ ಹೋಗ್ತಾನೋ ಉಳ್ಕೋತ ಹೋಗ್ತಾನೋ ಅದು ಏನು ತಿರುಗಿಸೋದಿಲ್ಲ. ಒಟ್ಟು 10 ನಿಮಿಷನಾಗ ನಾವು ಇಲ್ಲಿಂದ ಅಲ್ಲಿ ತನಕ ಹೋಗ್ತಾನ, ಅದು ಟೈಮ್. ಓಕೆ, ಈ ರೀತಿ ಫಂಡಮೆಂಟಲ್ ಅಂತಂದ್ರೆ
ಅವು ಎದ್ರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಅವುಗಳನ್ನು ನಾವೇನು ಕರಿತೀವಪ್ಪ ಅಂದ್ರೆ ಫಂಡಾಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಮೂಲಭೂತವಾದಂಥ ಪರಿಮಾಣಗಳು ಅಂತ ಕರಿತೀವಿ. ಓಕೆ, ಸೆಕೆಂಡ್ ಅಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಎರವಲು ಪಡೆದಂತ ಭೌತಿಕ ಪರಿಮಾಣಗಳು ಅಂತ ಹೇಳ್ತೀವಿ. ಎರವಲು ಪಡೆದಂತ ಭೌತಿಕ ಪರಿಮಾಣಗಳು ಅಂತಂದ್ರೆ the fundamental physical quantities are those which can be expressed by using the fundamental quantities. Such kind of quantity we call as a derived physical quantities. ಅಂದ್ರೆ ಯಾವ ಒಂದು ಭೌತಿಕ ಪರಿಮಾಣಗಳನ್ನ ಈ ಮೂಲಭೂತ ಪರಿಮಾಣಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಈ ಮೂಲಭೂತ ಪರಿಮಾಣಗಳನ್ನ ಬಳಕೆ ಮಾಡಿಕೊಂಡು ಒಂದು ಮತ್ತೊಂದು ಭೌತಿಕ ಪರಿಮಾಣವನ್ನು ನೀವು ಹೇಳ್ತಿದ್ದೀರಂದ್ರೆ ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇದು ಏನಿರ್ತದಪ್ಪ ಅಂತಂದ್ರೆ ಇದು ಹ್ಯಾಂಗ್ ಇಂಡಿಪೆಂಡೆಂಟ್, ಇದು ಅದರ ಮೇಲೆ ಡಿಪೆಂಡೆಂಟ್ ಇರುವುದಿಲ್ಲ. ಆದ್ರೆ ಇದು ಹಂಗಲ್ಲ, ಇದು ಈ ಮೂಲಭೂತವಾದಂಥ ಪರಿಮಾಣಗಳ ಮೇಲೆ ಇದು ಡಿಪೆಂಡ್ ಆಗ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಪೀಡ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. ಸ್ಪೀಡ್ ಅಂತಂದ್ರೆ ವೇಗ ಅಂತ ಹೇಳ್ತೀವಿ. ಸ್ಪೀಡ್ ಅನ್ನ ನೀವು ಹ್ಯಾಂಗ್ ತಗೋತೀರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ತಗೋತೀವಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ರೆ ಈಗ ಒಂದು ವಸ್ತುವಿನ ವೇಗವನ್ನು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ತೀರಿ? ಚಲಿಸಿದ ದೂರ ಮತ್ತು ತೆಗೆದುಕೊಂಡಂತ ಸಮಯ. ಈ ಚಲಿಸಿದ ದೂರ ಮತ್ತು ತೆಗೆದುಕೊಂಡಂತ ಸಮಯ ಇವೆರಡನ್ನ ನೀವು ಭಾಗಾಕಾರ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗ್ತದಲ್ಲಿ ಆ ವಸ್ತುವಿನ ವೇಗ ನಿಮಗೆ ಸಿಗ್ತದ. ಸೊ how much distance an object has traveled and how much of time an object has consumed to travel that distance. If you take a ratio of these two, so you will notice what is the speed of the object. ಈಗ ಒಬ್ಬ ವ್ಯಕ್ತಿ ಏನಾಗ್ತಿರ್ತದಪ್ಪ ಅಂತಂದ್ರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಅವ 10 ನಿಮಿಷದಲ್ಲಿ ಮುಗಿಸಿದ ಅಂತ ತಿಳ್ಕೊಳ್ಳಿ. 10 ನಿಮಿಷ ಬೇಡ, ಭಾಳ ಸ್ಪೀಡ್ ಹೋಗ್ಬೇಕಾಗ್ತದ. ಒಂದು 20 ನಿಮಿಷ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಅವ 20 ನಿಮಿಷದೊಳಗೆ ಮುಗಿಸಿದ ಅಂತಂದ್ರೆ ಅವನ ವೇಗ ಎಷ್ಟಾಗ್ತದ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಕ್ಯಾಲ್ಕುಲೇಟ್ ಮಾಡಿದಾಗ ಏನೇನು ಬೇಕಾದ್ರೆ ನಮ್ಗೆ ನೋಡ್ರಿ, ಈಗ ನಾವು ಸ್ಪೀಡ್ ಅಂತಂದ್ರೆ ಅಳತೆ ಮಾಡಕತ್ತೀವಿ. ಅಳತೆ ಮಾಡ್ತಕ್ಕಂಥ ಎಲ್ಲಾ ಪರಿಮಾಣಗಳನ್ನ ಏನಂತ ಕರಿತೀವಿ? ಭೌತಿಕ ಪರಿಮಾಣ ಅಂತ ಕರಿತೀವಿ. ಇದನ್ನ ನಾವೇನಂತ ಇಲ್ಲಿ ಏನೇನ್ ಬೇಕಾಗ್ತಾವ ನಮಗ? ಇಲ್ಲಿ ಸ್ವಲ್ಪ ನೋಡ್ರಿ, ನಮ್ಗೆ ಡಿಸ್ಟೆನ್ಸ್ ಅನ್ನ ಅಳಿಬೇಕಾಗ್ತದ. ಡಿಸ್ಟೆನ್ಸ್ ಅನ್ನ ಅಳಿಬೇಕಾಗ್ತಂದ್ರೆ ಅಲ್ಲಿ ಏನ್ ಬೇಕಾಯ್ತು ನಿಮ್ಗೆ? ಫಂಡಮೆಂಟಲ್ ಕ್ವಾಂಟಿಟಿ ಯಾವ್ಯಾವ್ರಿ? ಲೆಂತ್, ಮಾಸ್, ಟೈಮ್. ಲೆಂತ್, ಮಾಸ್, ಟೈಮ್ ಅನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇಲ್ಲಿ ಇದನ್ನ ಅಳಿಬೇಕಾದ್ರೆ ಏನ್ ಬೇಕಾಯ್ತು ನಿಮ್ಗೆ? ಲೆಂತ್, ಆಮೇಲೆ ಟೈಮ್. ಅಂದ್ರ ಲೆಂತ್ ಅಂತಕ್ಕಂಥದ್ದು ಮೂಲಭೂತವಾದಂಥದ್ದು ಫಿಸಿಕಲ್ ಕ್ವಾಂಟಿಟಿ, ಟೈಮ್ ಅಂತಕ್ಕಂಥದ್ದು ಮೂಲಭೂತವಾದಂಥ ಫಿಸಿಕಲ್ ಕ್ವಾಂಟಿಟಿ. ಈ ಎರಡು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡಕತ್ತೀವಪ್ಪ? ಸ್ಪೀಡ್ ಅನ್ನ ಹೇಳಕತ್ತೀವಿ ಅಥವಾ ವೇಗವನ್ನು ಹೇಳಕತ್ತೀವಿ. ಈ ರೀತಿ ಯಾವ ಒಂದು ಭೌತಿಕ ಪರಿಮಾಣಗಳನ್ನ ಮೂಲಭೂತವಾದಂಥ ಭೌತಿಕ ಪರಿಮಾಣಗಳನ್ನ ನಾವು ಬಳಕೆ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಹೇಳ್ತೀವಿ, ಅವುಗಳಿಗೆ ಏನಂತ ಕರಿತವಪ್ಪ ಅಂತಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹೇಳಿದ್ರಿ? ಇವುಗಳು ಏನಿರ್ತಾವ್ರಿ ಎದ್ರ ಮೇಲೇನು ಡಿಪೆಂಡ್ ಆಗುದಿಲ್ಲ. ಯಾವ? ಫಂಡಮೆಂಟಲ್, ಮೂಲಭೂತವಾದಂಥ. ಡಿರೈವ್ಡ್ ಅಂತಂದ್ರೆ ಈ ಮೂಲಭೂತವಾದಂಥ ಪರಿಮಾಣಗಳ ಮೇಲೆ ಅವಲಂಬಿತವಾಗಿರ್ತಾವೆ. ಡಿರೈವ್ಡ್ ಅಂತಂದ್ರೆ ಅವಲಂಬಿತವಾಗಿರ್ತಾವೆ. ಹ್ಯಾಂಗ ಅವಲಂಬಿತವಾಗಿರ್ತಾವ? ಇಲ್ಲಿ ನೋಡ್ರಿ, ಲೆಂತ್ ಚೇಂಜ್ ಆಯ್ತಂದ್ರೆ ಸ್ಪೀಡ್ ಚೇಂಜ್ ಆಗ್ತದೆ. ಹೌದಾ? ಲೆಂತ್ ಚೇಂಜ್ ಆಯ್ತಂದ್ರೆ ಸ್ಪೀಡ್ ಚೇಂಜ್ ಆಗ್ತದೆ. ಟೈಮ್ ಚೇಂಜ್ ಆಯ್ತಂದ್ರೆ ಸ್ಪೀಡ್ ಚೇಂಜ್ ಆಗ್ತದೆ. ಅಂದ್ರ ಈ ಸ್ಪೀಡ್ ಏನಪ್ಪಾ ಅಂತಂದ್ರ ಈ ಲೆಂತ್ ಮೇಲೇನು ಡಿಪೆಂಡ್ ಅದ, ಆಮೇಲೆ ಈ ಟೈಮರ್ ಮೇಲೇನು ಕೂಡ ಡಿಪೆಂಡ್ ಅದ. ಅದು ಇಂಡಿಪೆಂಡೆಂಟ್ ಆಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಫಂಡಮೆಂಟಲ್ ಕ್ವಾಂಟಿಟಿ. ಮೂಲಭೂತ ಪರಿಮಾಣಗಳ ಮೇಲೆ ಇದು ಏನಪ್ಪ ಅಂದ್ರೆ ಅವಲಂಬಿತವಾಗ್ಯದ. ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ.
ನೀವಲ್ಲಿ ಸ್ಪೀಡ್ ಅಂತ ಅಷ್ಟೇ ಅಲ್ಲ, ವೇಗ ಅಂತಲ್ಲ, ವೇಗೋತ್ಕರ್ಷನ ತಗೋಬಹುದು. You can take derived physical quantity in the sense you can take the velocity, speed, acceleration. Okay, so all you want to express them by using the fundamental quantities. So fundamental quantities in the sense what you are taking. So one is the length, second one is the mass, third one is the time. So length, mass and time we will call as the fundamental quantities, which are independent on one another. Okay, but derived physical quantities in the sense by taking these fundamental quantities we will express the another quantity. You see here distance by time, in the sense here we are taking the length and the time. The length and the time we are taking in order to express the speed of the object. So this speed we will call as a derived physical quantity. Okay, so you can take a velocity. Velocity in the sense they will take the displacement by time. Acceleration you can take. So velocity divided by the time. ಹೌದಾ, ನೀವು ವೇಗವನ್ನು ತಗೋಬಹುದು, ವೇಗೋತ್ಕರ್ಷವನ್ನು